ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನ ಗ್ರಂಥ 30ನೇ ಅಧ್ಯಾಯ 18-19 ವಾಕ್ಯ. ಐಸಾಯ ಚಾಪ್ಟರ್ 30 ವರ್ಸ್ 18 and 19. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಯೆರೂಸಲೇಮಿನಲ್ಲಿ ವಾಸಿಸುವ ಚೀಯೋನಿನ ಜನರೇ, ನೀವು ಇನ್ನೂ ಅಳುವುದೇ ಇಲ್ಲ. ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸಿಯೇ ತೋರಿಸುವನು. ಕೇಳಿದ ಕೂಡಲೇ ನಿಮಗೆ ಸದುತ್ತರವನ್ನು ದಯಪಾಲಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಕಾಯುವವರು ಧನ್ಯರು. Those who wait for the Lord, they are blessed. Blessed are those people who wait for the Lord. ವೇಟ್ ಮಾಡುವುದು ತುಂಬ ಕಷ್ಟ. ಕಾಯುವುದು ಕಠಿಣವಾದ ಒಂದು ಕೆಲಸ. ಹಲ್ಲೆಲೂಯಾ. ಕಾಯಬೇಕಾದ ವಿಷಯ ಎಂಬುದಾಗಿ ಬರುವಾಗ ಅದು ತುಂಬ ನಮಗೆ ಕಷ್ಟವಾದ ಒಂದು ವಿಷಯವಾಗಿರುತ್ತದೆ. ಆದರೆ ನಾವು ದೇವರಿಗಾಗಿ ಕಾಯುವಾಗ ನಾವು ಧನ್ಯರು. ಕಾಯುವಾಗ ಆತನು ನಮಗೆ ಸದುತ್ತರವನ್ನು ಕೊಡುತ್ತಾರೆ, ನಮಗೆ ಕೃಪೆ ತೋರಿಸುತ್ತಾರೆ, ನಮ್ಮ ಕಣ್ಣೀರನ್ನು ಒರೆಸುತ್ತಾರೆ. ಇದೆಲ್ಲ ಇಲ್ಲಿ ಬೈಬಲಲ್ಲಿ ನಾವು ಓದಿ ನೋಡುತ್ತಾ ಇದ್ದೇವೆ. ನಾವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸಿಯೇ ತೋರಿಸುವನು. ಹಲ್ಲೆಲೂಯಾ. ಕೇಳಿದ ಕೂಡಲೇ ನಿಮಗೆ ಸದುತ್ತರವನ್ನು ದಯಪಾಲಿಸುವನು. ಕೇಳುವಾಗ, ಕೂಗುವಾಗ ಆತನು ಕೇಳುವ ದೇವರು, ಸದುತ್ತರ ಕೊಡುವ ದೇವರು. ಮಾತ್ರವಲ್ಲದೆ ಕೃಪೆ ತೋರಿಸುವ ದೇವರು, ಮಾತ್ರವಲ್ಲದೆ ಕ್ಷಮಿಸುವ ದೇವರು. ತಪ್ಪು ಮಾಡಿದರೆ ಕ್ಷಮಿಸುತ್ತಾರೆ. ಹಲ್ಲೆಲೂಯಾ. ಕೂಗಿದರೆ ಉತ್ತರ ಕೊಡುತ್ತಾರೆ. ಸೊ ನಾವು ಆ ದೇವರಿಗೆ ಕಾಯುವುದು ಒಳ್ಳೆಯದು. ಕಾಯುವಾಗ ಧನ್ಯರು. ಕಾಯುವಾಗ ಹೊಸ ಬಲವನ್ನು, ಹೊಸತನವನ್ನು ಹೊಂದಿಕೊಳ್ಳುತ್ತೇವೆ. ಆದರೆ ಯಾಕೆ ಕಾಯಬೇಕು ಎಂಬುದಾಗಿ ನೋಡುವಾಗ ದೇವರು ನಮಗಾಗಿ ಕಾಯುವ ದೇವರಾಗಿದ್ದಾನೆ. ಗಾಡ್ ವೇಟ್ಸ್ ಫಾರ್ ಅಸ್. ದೇವರು ಕೂಡ ನಮ್ಮ ಜೊತೆಗೆ ನಮಗಾಗಿ ಕಾಯುತ್ತಾ ಇದ್ದಾರೆ. ಯಾವಾಗ ನನ್ನ ಮಗಳು, ಯಾವಾಗ ನನ್ನ ಮಗನು ನನ್ನ ಬಳಿಗೆ ಬರುತ್ತಾನೆ, ನನ್ನನ್ನು ಬಂದು ಕೇಳಿಕೊಳ್ಳುತ್ತಾನೆ, ನನ್ನನ್ನು ಹುಡುಕುತ್ತಾನೆ, ನನ್ನನ್ನು ವಿಚಾರಿಸುತ್ತಾನೆ, ನನ್ನ ಒಪ್ಪಿಗೆಯನ್ನು ಪಡೆಯುತ್ತಾನೆ ಎಂಬುದಾಗಿ ಎಲ್ಲ ದೇವರು ಕಾದಿರುವ ದೇವರು. ಹಲ್ಲೆಲೂಯಾ. ಈಸ್ ದ ಒನ್ ಹೂ ವೇಟ್ಸ್ ಫಾರ್ ಅಸ್. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಹಿ ಈಸ್ ವೇಟಿಂಗ್ ಟು ಶೋ ಹಿಸ್ mercy, his grace, his favor on you. ಹಲ್ಲೆಲೂಯಾ. ಅಂಥ ಮೇಲೆ ನಾವು ಎಷ್ಟು ಕಾಯಬೇಕೆಂಬುದಾಗಿ ಯೋಚನೆ ಮಾಡಿ ನೋಡ್ರಿ. ಕಾಯುವುದು ಕಠಿಣವಾಗಿರಬಹುದು. ವೇಟ್ ಕ್ಯಾನ್ ಮೇಕ್ ಅಸ್ ಇಂಪೇಷಂಟ್. ಆದರೆ ಹಲ್ಲೆಲೂಯಾ, ನಾವು ಪೇಷಂಟಾಗಿ ಕಾಯುವಾಗ ನಾವು ಧನ್ಯರು. ಕಣ್ಣು ಮುಚ್ಚಿ ಒಪ್ಪಿಸಿಕೊಡೋಣ, ಕೂಗೋಣ. ಖಂಡಿತ ದೇವರು ನಮಗಾಗಿ ಕಾಯುತ್ತಾ ಇದ್ದಾರೆ. ಯೋಚನೆ ಮಾಡಿ ನೋಡ್ರಿ, ನಮಗಾಗಿ ಕಾಯುವ ದೇವರು ಇದ್ದಾರೆ. ಹಲ್ಲೆಲೂಯಾ. ವಿ ಆರ್ ನಾಟ್ ವೇಟಿಂಗ್ ಅಲೋನ್, ಬಟ್ ಗಾಡ್ is waiting and he is waiting to show his mercy on you. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಪ್ರಾರ್ಥಿಸ್ರಿ, ಕೇಳ್ರಿ, ಕೂಗ್ರಿ. ಹಲ್ಲೆಲೂಯಾ. ಕೇಳುವ ದೇವರು, ಕೂಗಿಗೆ ಸದುತ್ತರ ಕೊಡುವ. ಅದನ್ನು ನೋಟ್ ಮಾಡಿರಿ. ವೆನ್ ಯು ಕಾಲ್ ಹಿ ಆನ್ಸರ್ಸ್. ವೆನ್ ಯು ಹಲ್ಲೆಲೂಯಾ, ಓ ಥ್ಯಾಂಕ್ ಯು ಕೇಳುತ್ತಾರೆ, ಸದುತ್ತರ ಕೊಡುತ್ತಾರೆ, ಕೃಪೆ ತೋರಿಸುತ್ತಾರೆ, ಕನಿಕರ ತೋರಿಸುತ್ತಾರೆ, ಮನ ಮರುಗುತ್ತಾರೆ. ನಿನ್ನನ್ನು ನೋಡಿ ದೇವರು ಮನ ಮರುಗುವ ದೇವರು. ಮಗಳೇ, ಪಾಪದಲ್ಲಿ ಇರುವುದಾದರೆ, ತಪ್ಪಿನಲ್ಲಿ ಇರುವುದಾದರೆ ನಿನ್ನನ್ನು ನೋಡಿ ಮನ ಮರುಗಿ He is waiting for you to come to him. ಆತನ ಬಳಿಗೆ ಬನ್ನಿರಿ. ಯಾರಿಗೋ ಕಾಯುತ್ತಾ ಇದ್ದೀವಾ? ದೇವರಿಗೆ ಕಾಯೋಣ. ಒಪ್ಪಿಸಿಕೊಡೋಣ ನಮ್ಮ ಜೀವನ. ಏಸಪ್ಪ, ಈ ದಿನದಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ ಸ್ವಾಮಿ. ನಿಮಗಾಗಿ ಕಾಯುವಾಗ ನಾವು ಲಜ್ಜೆಪಟ್ಟು ಹೋಗುವುದಿಲ್ಲ ಸ್ವಾಮಿ. ಯೆಹೋವನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ಳುವರು. ಏಸಪ್ಪ, ನಿಮ್ಮ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ಳುವರು. ಅವರು ಓಡಿದರು ದಣಿಯರು, ನಡೆದು ಬಳಲರು. ಆತನಿಗಾಗಿ ಕಾಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.